ಹಾಯ್ ಹಲೋ ನಮಸ್ತೆ, ಮಂಗಳಾಸ್ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನೊಂದು ಸ್ಪೆಷಲ್ ಆಗಿರೋ ಪಕೋಡ ಜೊತೆ ಬಂದಿದ್ದೀನಿ. ಅದು ಯಾವುದು ಅಂದರೆ ಸಾಂಬಾರ್ ಬಳ್ಳಿ ಅಂತ ಹೇಳ್ತೀವಲ್ವಾ, ಅಥವಾ ದೊಡ್ಡ ಪತ್ರೆ ಅಂತಲೂ ಕೆಲವು ಕಡೆ ಹೇಳ್ತಾರೆ. ಈ ಸಾಂಬಾರ್ ಬಳ್ಳಿ ಅಥವಾ ದೊಡ್ಡ ಪತ್ರೆಯಿಂದ ಹೇಗೆ ಈ ಪಕೋಡನ ಮಾಡ್ಬೋದು ಅನ್ನೋದನ್ನು ನೋಡೋಣ. ದೊಡ್ಡ ಪತ್ರೆ ಎಲೆಯ ದಂಟಿನ ಸಮೇತವಾಗಿ ಸಣ್ಣದಾಗಿ ಹೆಚ್ಚಿಕೊಂಡು ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಕರಿಬೇವಿನ ಸೊಪ್ಪು, ಹಾಗೆ ಹಸಿಮೆಣಸು, ಹಾಗೆ ಈರುಳ್ಳಿಯನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹೆಚ್ಚಿದಂಥ ಸೊಪ್ಪು ಮತ್ತು ಈರುಳ್ಳಿಯನ್ನು ಸಮ ಪ್ರಮಾಣದಲ್ಲಿ ನಾನು ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಬೌಲಿಗೆ 250 ಗ್ರಾಮ್ ಆಗುವಷ್ಟು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಅರಿಶಿನ, 1 ಚಮಚ ಸೋಂಪು ಕಾಳು, 1 ಚಮಚ ಅಚ್ಚ ಖಾರದ ಪುಡಿಯನ್ನು ಹಾಕಿದ್ದೀನಿ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತಿದ್ದರೆ ನೀವು ಅಚ್ಚ ಖಾರದ ಪುಡಿಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇವೆಲ್ಲವನ್ನು ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಕಡಲೆ ಹಿಟ್ಟಿನ ಮಿಶ್ರಣವನ್ನು ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಹಾಗೂ ದೊಡ್ಡಪತ್ರೆ ಸೊಪ್ಪಿನ ಮಿಶ್ರಣಕ್ಕೆ ಹಾಕಿ ಮೊದಲಿಗೆ ನೀರು ಹಾಕದೇನೆ ಹಾಗೆ ಮಿಶ್ರಣ ಮಾಡಿಕೊಂಡು ಆಮೇಲೆ ಸ್ವಲ್ಪನೇ ನೀರು ಹಾಕಿ ಅದನ್ನು ಕಲಿಸ್ಕೊಳ್ತಾ ಬರಬೇಕು. ತುಂಬ ನೀರನ್ನು ಹಾಕಬಾರ್ದು. ದೊಡ್ಡಪತ್ರೆ ಸೊಪ್ಪು ಮತ್ತು ಈರುಳ್ಳಿ ಎರಡರಲ್ಲೂ ಕೂಡ ನೀರು ಬಿಟ್ಕೊಳ್ಳೋದ್ರಿಂದ ತುಂಬ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಇಷ್ಟು ಗಟ್ಟಿಯಾಗಿ ನೀವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. 10 ನಿಮಿಷಗಳ ಕಾಲ ಹಾಗೆ ಸೆಟ್ ಆಗೋಕ್ಕೆ ಬಿಟ್ಟುಬಿಡ್ಬೇಕು. ಇದನ್ನು ಚೆನ್ನಾಗಿ ಕಾದಿರುವಂತಹ ಎಣ್ಣೆಗೆ ಈ ರೀತಿಯಾಗಿ ಹಿಟ್ಟನ್ನು ಹಾಕ್ಕೊಂಡು ಮಧ್ಯಮ ಉರಿಯಲ್ಲಿ ಕಂದು ಬಣ್ಣ ಬರುವವರೆಗೆ ಫ್ರೈ ಮಾಡಿದರೆ ರುಚಿಯಾಗಿರುವಂತಹ ಈ ದೊಡ್ಡಪತ್ರೆ ಮತ್ತು ಈರುಳ್ಳಿಯ ಪಕೋಡ ರೆಡಿಯಾಗತ್ತೆ. ಇದಕ್ಕೆ ಹೆಚ್ಚು ಮಸಾಲೆಯ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂದರೆ ದೊಡ್ಡಪತ್ರೆ ಕೂಡ ತುಂಬ ಸ್ಮೆಲ್ ಆಗಿರುತ್ತೆ, ಹಾಗೆ ಈ ಈರುಳ್ಳಿ ಕೂಡ ಚೆನ್ನಾಗಿ ಸ್ಮೆಲ್ ಇರೋದ್ರಿಂದ ಅದಕ್ಕೆ ಮಸಾಲೆಯ ಅವಶ್ಯಕತೆ ಇರೋದಿಲ್ಲ. ತುಂಬ ಸುಲಭವಾಗಿ ಮತ್ತು ವೇಗವಾಗಿ ಆಗುವಂತಹ ಈ ಪಕೋಡವನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹೇಗಾಗಿದೆ ಅಂತ ನೀವು ಕೂಡ ಟ್ರೈ ಮಾಡಿ ನೋಡಿ, ಕಾಮೆಂಟ್ ಮಾಡಿ. ನೋಡಿ, ಈ ಥರ ಕಲರ್ ಬರೋ ತನಕ ಫ್ರೈ ಮಾಡಿ. ಇಲ್ಲಿ ರುಚಿಕರವಾಗಿರುವಂತಹ ಈ ಪಕೋಡ ರೆಡಿಯಾಗಿದೆ. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.